ಮಹಾಲಕ್ಷ್ಮಿಯ ಕಟಾಕ್ಷಕ್ಕಾಗಿ ಕನಕಧಾರ ಸ್ತೋತ್ರವನ್ನ ಕಲಿತಾ ಇದ್ದೀವಿ, ತಿಳಿತಾ ಇದ್ದೀವಿ. ಈಗ ಮುಂದಿನ ಶ್ಲೋಕವನ್ನ ಕಲಿತಾ ಹೋಗೋಣಂತೆ. ಪ್ರಾಪ್ತಂ ಪದಂ ಪ್ರಥಮತಃ ಪ್ರಾಪ್ತಂ ಪದಂ ಪ್ರಥಮತಃ ಖಲು ಯತ್ ಪ್ರಭಾವಾತ್ ಖಲು ಯತ್ ಪ್ರಭಾವಾತ್ ಮಾಂಗಲ್ಯಭಾಜಿ ಮಾಂಗಲ್ಯಭಾಜಿ ಮಧುಮಾತಿನಿ ಮನ್ಮತೇನ ಮಧುಮಾತಿನಿ ಮನ್ಮತೇನ ಮಯ್ಯಾಪತೆ ತದಿಹ ಮಂತರ ಮೀಕ್ಷಣಾರ್ಥಂ ಮಯ್ಯಾಪತೆ ತದಿಹ ಮಂತರ ಮೀಕ್ಷಣಾರ್ಥಂ ಮಂದಾಲಸಂ ಚ ಮಕರಾಲಯ ಕನ್ಯಕಾಯಾಃ ಮಂದಾಲಸಂ ಚ ಮಕರಾಲಯ ಕನ್ಯಕಾಯಾಃ. ಇನ್ನೊಂದ್ಸಲ ಅಭ್ಯಾಸ ಮಾಡೋಣ. ಪ್ರಾಪ್ತಂ ಪದಂ ಪ್ರಥಮತ ಖಲು ಯತ್ ಪ್ರಭಾವಾತ್ ಮಾಂಗಲ್ಯಭಾಜಿ ಮಧುಮಾತಿನಿ ಮನ್ಮತೇನ ಮಯ್ಯಾಪತೆ ತದಿಹ ಮಂತರ ಮೀಕ್ಷಣಾರ್ಥಂ ಮಂದಾಲಸಂ ಚ ಮಕರಾಲಯ ಕನ್ಯಕಾಯಾಃ. ಈಗ ಇದರ ಅರ್ಥವನ್ನ ತಿಳ್ಕೊಳ್ತಾ ಹೋದ್ರೆ ಏನಿದೆಯಪ್ಪ ಅಂತ ಹೇಳಿದ್ರೆ, ಯಾವ ದೇವಿಯ ಅನುಗ್ರಹ ದೃಷ್ಟಿಯಿಂದ ಮಧುಸೂದನನಲ್ಲಿ ಸ್ಥಾನ ಮೊದಲ ಬಾರಿಗೆ ಮಂಗಳಕರವಾಗಿ ಮನ್ಮಥನಿಗೆ ದೊರಕ್ತು. ಅಂದ್ರೆ ಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಒಂದು ಸ್ಥಾನ ಸಿಕ್ತು ಮನ್ಮಥನಿಗೆ. ಸಮುದ್ರ ರಾಜನ ಕನ್ಯೆಯಾದ ಲಕ್ಷ್ಮಿಯ ಕಟಾಕ್ಷವು ಒಂಚೂರಾದ್ರು ಅಂದ್ರೆ ಅಲ್ಪವಾಗಿ ಆದ್ರೂ ಇಷ್ಟು ಮೆಲ್ಲ ಮೆಲ್ಲನೆ ನನ್ನ ಮೇಲೆ ಹರಿಯುವಂತೆ ಆಗಲಿ ಅಂತ ಈ ಶ್ಲೋಕದ ಅರ್ಥ.